ಪೂರೈಸಿದನು ಎನ್ನುವ ಆಶಯವನ್ನು ಹೊಂದಿದವನು ನಾನು. ಹೌದು, ಹೀಗಾಗಿ ಲೋಕದಲ್ಲಿ ಧರ್ಮವನ್ನು ಧರಿಸುವುದಕ್ಕೆ ಬೇಕಾಗಿ ಶ್ರೀಕೃಷ್ಣ ಎನ್ನುವ ವಿಧಾನದಿಂದ ಧರೆಯಲ್ಲಿ ಅವತರಿಸಿ ದುಷ್ಟರಾದ ಅದೆಷ್ಟೋ ಮಂದಿ ಕ್ಷಾತ್ರ ರೂಪದ ಮನಸ್ಸಿನ ರಾಕ್ಷಸರವರನ್ನ ವಧಿಸಿದವನು. ಹೌದು, ಮಾವನಾದಂತಹ ಕಂಸನಾಗಲಿ, ಅದಕ್ಕೂ ಮೊದಲವನು ಕಳುಹಿಸಿದಂತಹ ಶಕಟಾದಿ ದಾನವರನ್ನಾಗಲಿ ಕೊಂದು ಅವರಿಂದ ಶೋಷಿತರಾಗುತ್ತಿದ್ದಂತಹ ನನ್ನ ನಿಮ್ಮ ಬಂಧುವರ್ಗದವರನ್ನ ಪೊರೆದವನು. ವರ್ತಮಾನದಲ್ಲಿ ಈ ದ್ವಾರಕೆ ಎನ್ನುವ ಪಟ್ಟಣವನ್ನ ಸಮುದ್ರ ಮಧ್ಯದಲ್ಲಿ ವಿಶ್ವಕರ್ಮನ ಮೂಲಕ ನಿರ್ಮಿಸುವಂತೆ ಮಾಡಿ ನಿಮ್ಮೆಲ್ಲರ ಬದುಕು ಸಂತೋಷವಾಗಿರುವಂತೆ ನೋಡಿಕೊಂಡವನಿದ್ದೇನೆ. ಅಣ್ಣನಾದ ಬಲಭದ್ರ ಈ ಪುರಕ್ಕೆ ಅರಸನಾದರೆ ನಾನಿಲ್ಲಿಯ ಯುವರಾಜ. ಅಣ್ಣನದ್ದು ಸ್ವಲ್ಪ ಮುಂಗೋಪದ ಸ್ವಭಾವ, ಆದರೆ ನನ್ನ ಮುಖದಲ್ಲಿ ನಗುವೇ ಆಭರಣ. ಹೌದು, ಹೀಗಾಗಿ ನಿಮಗೆಲ್ಲ ಏನೇ ಕಷ್ಟ ಬಂದರು ಕೃಷ್ಣ ಹಾಗಾಯ್ತು ಕೃಷ್ಣ ಹೀಗಾಯ್ತು ಎಂದು ಮನಬಿಚ್ಚಿ ಮಾತನಾಡುವವರು. ಹೌದು, ಗೊಲ್ಲವೀರರೇ, ನಿಮಗೊಂದು ಪ್ರಶ್ನೆ. ನಾನೇ ಯಾರ ಬಳಿಯಾದ್ರೂ ಹೋಗಿ ಹೋರಾಟಕ್ಕೆ ಇಳಿದದುಂಟು? ಇಲ್ಲವೇ ಇಲ್ಲ. ಇಲ್ಲವೇ ಇಲ್ಲ. ಅವರೇ ನನ್ನಲ್ಲಿ ಶತ್ರುತ್ವವನ್ನು ಕಂಡು ನನ್ನನ್ನು ಕೊಲ್ಲಲು ಬಂದವರು. ಕೆಲವರನ್ನು ಪ್ರಾಣ ರಕ್ಷಣೆಗೆ ಬೇಕಾಗಿ, ಇನ್ನು ಕೆಲವರನ್ನು ಲೋಕ ರಕ್ಷಣೆಗೆ ಬೇಕಾಗಿ ಕೊಂದು ಕಳೆಯಬೇಕಾಯಿತು. ಕೆಲವು ಯುದ್ಧಗಳು ನನ್ನ ಕಲ್ಯಾಣ ಕಾಲಕ್ಕೂ ನಡೆಯಿತು. ಹೌದು, ಅದೆಲ್ಲ ಇರಲಿ ನಮ್ಮವರೇ, ಇವತ್ತು ಅದು ಯಾಕೋ ಏನೋ ಯಾರೋ ಒಬ್ಬನ ನೆನಪಾಗಿ ನಂಗೆ ನಗೆ ಬರುತ್ತಾ ಉಂಟು. ಯಾರು ಯಾರು ಬಲ್ಲಿರ? ಹರಿಯಂತೆ ನಾಲ್ಕು ಕೈ ಧರಿಸಿ ಚಕ್ರಾದಿಗಳ ದೊಡ್ಡವನಾಗುವ ಕನಸು
ಬಿಟ್ಟರೆ, ಒಬ್ಬರಂತೆ ವಸ್ತ್ರ ಧರಿಸಿದರೆ, ಅವರ ಚಲನವಲನಗಳನ್ನು ಅನುಸರಿಸಿದರೆ ಅವರೇ ನಾವು ಎನ್ನುವಂತಹ ಹುಚ್ಚು ಭ್ರಮೆ ಲೋಕದಲ್ಲಿ ನನ್ನನ್ನು ಹರಿ ಎಂಬ ಹಾಗೆ ಗುರುತಿಸುತ್ತಾರಲ್ವಾ? ಹೌದು. ಆಗುವುದಕ್ಕೆ ನನ್ನ ದೊಡ್ಡಮ್ಮನ ಮಗನೇ, ವಸುದೇವನ ಹಿರಿಯ ಮಡದಿ ಸುತನುವಿನ ಮಗ. ನಾನು ವಸುದೇವನ ಕಿರಿಯ ಮಡದಿ ದೇವಕಿಯ ಸಂಜಾತ. ಹೀಗಾಗಿ ವಸುದೇವ ಸೂನು ವಾಸುದೇವ ಅಂದರೆ ಅವರೇ ಅಂತೆ. ಓಹೋ, ತಾನೇ ಹರಿ ಎಂದು ನಿರೂಪಿಸುವುದಕ್ಕೆ ನನ್ನ ಮೂಲ ರೂಪದಂತೆ 4 ಕೈಗಳು ಬೇಡ. ಅದಕ್ಕಾಗಿ 2 ಕೃತಕವಾದ ಕೈಗಳನ್ನು ಮಾಡಿಸಿಕೊಂಡಿದ್ದ, ಅದನ್ನು ಕೀಲಿನ ಜೋಡಿಸಿಕೊಂಡಿದ್ದ. ಅಷ್ಟು ಯಾಕೆ, ಯಾರಿಂದಲೋ ಶಂಖ ಚಕ್ರ ಗದೆಯನ್ನು ಮಾಡಿಸಿ ಅದನ್ನು ಧರಿಸಿಕೊಂಡು ತಾನೇ ಹರಿ ಎಂಬುದಾಗಿ ಮೆರೆಯುತ್ತಿದ್ದ. ಕಾಶೀಪುರದ ಅರಸನಾದಂತಹ ಪೌಂಡ್ರಕ ವಾಸುದೇವ ಎಂದೇ ಪ್ರಸಿದ್ಧನಾಗಿದ್ದ. ಓಹೋ, ಇದು ಹುಚ್ಚು ಎಲ್ಲಿಯವರೆಗೆ ಅಂತ ಕೇಳಿದ್ರೆ, ತಾನು ಗರುಡ ವಾಹನ ಎಂದು ನಿರೂಪಿಸುವುದಕ್ಕೆ ಯಾವುದೋ ಒಂದು ಆಟಿಕೆಯ ಗರುಡನನ್ನು ಮಾಡಿ ತಾನು ಅದರ ಮೇಲೆ ಕುಳಿತು ಸಂಚರಿಸುತ್ತಿದ್ದ. ಓಹೋ, ಅಲ್ಲ, ಅವನು ಇಷ್ಟೆಲ್ಲ ಮಾಡಿ ಒಳ್ಳೆಯ ಕೆಲಸವನ್ನಾದ್ರೂ ಮಾಡುತ್ತಿದ್ರು ಆಗುತ್ತಿತ್ತು. ಇವನು ಮಾಡಿದ್ದೆಂತದ್ದು? ಏನು? ನನ್ನನ್ನು ಜರೆಯುವುದೇ ಇವನ ಕೆಲಸ. ಒಂದು ದಿನ ಓಲೆ ಬಂತು ಚಾರನ ಮೂಲಕ, ನನ್ನನ್ನು ದೂರಕ್ಕೆ ಆಹ್ವಾನಿಸಿದ. ಮದಾಂಧನಾಗಿ ಮೆರೆಯುತ್ತಿದ್ದ ಆತ ನನ್ನನ್ನು ಕೊಲ್ಲುವುದಕ್ಕೆ ಮುಂದಾದ. ಈಗ ಒಂದು ಸಾಧು ಪ್ರಾಣಿಯಾದಂತಹ ಹಸು ಆತ ಯಾರಾದರೂ ತೊಂದರೆ ಕೊಡುವುದಕ್ಕೆ ಬಂದರೆ ಹಾಯುವುದೇ ಅಲ್ವೋ? ಹೌದು. ಹಾಗಾಗಿ ನನ್ನನ್ನು ಕೊಲ್ಲಲು ಬಂದ ಆತನನ್ನು ನಾನು ಕೊಂದು ಕಳೆಯಬೇಕಾಯ್ತು. ಆದ್ರೆ ನಮ್ಮವರೇ, ಒಂದು ವಿಚಾರವಂತೂ ಅರ್ಥವೇ ಆಗುವುದಿಲ್ಲ. ಏನು? ಹಿಂದೆ ತ್ರೇತಾಯುಗದಲ್ಲಿ ರಕ್ಕಸರ ಕುಲ ಎನ್ನುವುದೊಂದು ಬೇರೆ ಇತ್ತು. ಅವರನ್ನು ಕಾಣುವಾಗ ಗೊತ್ತಾಗ್ತಿತ್ತು ಇವ ಅಸುರ. ಆದರೆ ಈಗ ಅದು ಯಾಕೋ ಏನು ಕ್ಷತ್ರಿಯರ ಮನಸ್ಸೇ ಅಸುರಿ ಭಾವದಿಂದ ತುಂಬಿ ಅವರಂತೆ ಆಡ್ತಾ ಇದ್ದಾರಲ್ಲ. ಹೌದು. ಛೇ, ಎಲ್ಲರನ್ನು ಸಂತೋಷವಾಗಿಡಬೇಕು ಎಂದು ಯೋಚಿಸುವ ನನಗೆ ಶತ್ರುಗಳು ಹೆಚ್ಚು. ಇನ್ನು ಯಾರ್ಯಾರಿಗೆ ನನ್ನಲ್ಲಿ ಶತ್ರುತ್ವ, ಇನ್ನು ಯಾರ್ಯಾರು ನನ್ನನ್ನು ಕೊಲ್ಲುವ ಯೋಚನೆಯಲ್ಲಿದ್ದಾರೋ ನಾಕಾನೆ. ನಿನ್ನ ಮಗನಾಗಿ ನಾನಿರುವಾಗ ವೈರಕ್ಕೆ ಬಂದವರನ್ನು ಕೊಂದು ಹಾಕುತ್ತೇನೆ. ಬಹಳ ಒಳ್ಳೆಯದಾಯ್ತು. ನೀವಿದ್ದೀರಿಂದಾದ್ಮೇಲೆ ನನಗೆ ಯಾಕೆ ಭಯ? ಯಾರಾದ್ರೂ ಬಂದ ಕಾಲಕ್ಕಲ್ವೋ, ಅಲ್ಲಿವರೆಗೆ ನಮ್ಮ ಕೆಲಸವನ್ನು
ಕಂಠೀರವ ಇರುವಂತಹ ಸ್ಥಳ ಕಾಶಿ ದೇಶಕ್ಕೆ ಯಾರು ಸುದಕ್ಷಿಣ ಭೂಪತಿ ಎಂಬುದಾಗಿ ನಾನೇ ಸರಿ ಮೂಲಗವಿತ್ತ ವಿಚಾರ ಕವಿದೆ ಆಲಿಸು ವದನೆ ಕಾಶೀಪುರದಿ ಧರಣಿ ಸುದಕ್ಷಿಣಮೂರ್ತಿ ಸುದೇವಸುತ ಸುದಕ್ಷಿಣ ರಾಮಕನಾದಂತಹ ನಾನು ವರ್ತಮಾನ ಕಾಲದಲ್ಲಿ ಈ ಕಾಶಿ ದೇಶದ ಅರಸನಾಗಿ ಮೆರೆಯುತ್ತಾ ಇದ್ದೇನೆ. ಯಾವತ್ತು ನೋವಿದ್ದ ಹಲ್ಲಿನೆಡೆಗೆ ನಾಲಿಗೆ ಚಲನೆಯಾಗುವುದು, ಗಾಯವಿದ್ದೆಡೆಗೆ ಕೈ ಚಲಿಸುವುದು. ಅದೇ ರೀತಿ ಮನಸ್ಸಿಗೆ ಯಾವುದಾದರೂ ಬೇಸರ ಉಂಟಾಯಿತು ಅಂತಾದರೆ ಚಿತ್ತ ಅದರತ್ತವೇ ಇರುತ್ತದೆ. ನನ್ನ ಪರಿಸ್ಥಿತಿಯು ಹಾಗೆ ಆಗಿದೆ ಅಲ್ಲ ಸ್ವಾಮಿ. ಏನಾಯ್ತು? ಈ ಸಿಂಹಾಸನವನ್ನು ಏರಿ ಸ್ವಯಂ ಯಾವ ನಾರಾಯಣ ದೇವೋತ್ತಮ ಎನಿಸಿಕೊಂಡಂತಹ ನನ್ನ ತಂದೆ ಪೌಂಡ್ರಕ ವಾಸುದೇವರ ಅಗಲುವಿಕೆ ನನ್ನ ದುಃಖಕ್ಕೆ ಕಾರಣವಾಯಿತಲ್ಲ. ಅವರು ಹಾಗೆ ತೀರಿ ಹೋದದ್ದು ಅಂತ ಭಾವಿಸಿದ್ರ? ಅಲ್ಲ, ಅವರ ಸಾವು ಸಾಮಾನ್ಯದ್ದಲ್ಲ. ಆ ಕಪಟಿ ಮೋಸ ಮಾಡಿ ಯಾರು ಬಲ್ಲಿರೋ ತಂದೆ ಪೌಂಡ್ರಕನ
ಪತಿಯಾದ ಕೃಷ್ಣ. ನನ್ನ ತಂದೆಯವರ ಬಾಲ್ಯದಲ್ಲಿ ಹೇಳುತ್ತಿದ್ದದ್ದು ನೆನಪಿದೆ. ಅವರ ಚಿಕ್ಕಮ್ಮನ ಮಗನಂತೆ ಈ ಕೃಷ್ಣ. ಅವ ಕಳ್ಳ ಕೃಷ್ಣ ಅಂತಲೇ ಪ್ರಸಿದ್ಧ. ಬಾಲ್ಯದಿಂದಲೇ ಕಳ್ಳತನವನ್ನು ಮಾಡಲಿಕ್ಕೆ ಆರಂಭಿಸಿದವ ಆತ. ಕಳ್ಳತನ, ಜಾರತನ, ಕಪಟತನ ಇದೇ ಅವನ ಕಾಯಕ. ಮರಳು ಮಾಡುವುದೇ ಅವನ ಕೆಲಸ. ಅದಿರಲಿ, ನನಗೆ ಈ ಹೊತ್ತಿಗೆ ಅವನಲ್ಲಿ ವೈರ ಯಾತಕ್ಕೆ? ನನ್ನ ತಂದೆಯನ್ನು ಕೊಂದಿದ್ದಾನೆ, ಅವನನ್ನು ಸುಮ್ಮನೆ ಬಿಡಬೇಕೆ? ಬಿಡಕೂಡದು. ಹಾಗೆ ಹೋದ್ರೆ ಕಾರ್ಯ ಆಗ್ಲಿಕ್ಕಿಲ್ಲ. ಹಾಗಾಗಿ ಒಂದು ಉಪಾಯವನ್ನು ಮಾಡಿದ್ದೇನೆ. ಏನು? ದೇಹ ಬಲ, ಧನಬಲ, ಜನಬಲದೊಂದಿಗೆ ದೈವ ಬಲವೂ ಬೇಕಾಗುತ್ತದೆ. ಹೀಗಾಗಿ ನನ್ನ ಕುಲದೇವನಾದಂತಹ ಪ್ರಭು ಶಂಕರನನ್ನು ಭಜಿಸಿ ಮುರಹರನನ್ನು ಗೆಲ್ಲುವ ವರವನ್ನು ಪಡೆದು ಆ ಬಳಿಕ ಅವನ ವಧೆಗಾಗಿ ಮುನ್ನಡೆಯಬೇಕು. ಮುಂದುವರಿಯುತ್ತೇನೆ. ವಲ್ಲಭ ಕೈ ಮುಗಿವೆ ತಟ್ಟನೆ ನೀನು ಎಲ್ಲಿಗೆ ಹೊರಟಿರುವೆ? ತಟ್ಟನೆ ನೀನು ಎಲ್ಲಿಗೆ ಹೊರಟಿರುವೆ? ಕಾಂತ ಹೊರಟಿರುವೆ? ತಕ್ಕನೆ ನೀನು ಎಲ್ಲಿಗೆ ಹೊರಟಿರುವೆ? ವಲ್ಲಭೆಯುಳು ನೀ ಎಲ್ಲವ ತಿಳುಗಿಸು. ವಲ್ಲಭೆಯುಳು ನೀ ಎಲ್ಲವ ತಿಳುಗಿಸು. ಸಲ್ಲದು ಆತುರ ಪಲ್ಲಿದ್ದ ಯೋಚಿಸು. ಎಲ್ಲಿಗೆ ಹೊರಟಿರುವೆ? ಕಾಂತ ವಲ್ಲಭ ಒಳ್ಳೆಯದಾಗಲಿ. ಎದ್ದ ಅವಸರವಾಗಿ ಹೊರಟ ಹಾಗೆ ಕಾಣ್ತಾ ಉಂಟು. ಯಾವಾಗಲೂ ಎಲ್ಲಿಯೇ ತೆರಳುವುದಿದ್ದರೂ ವಲ್ಲಭಿಯಳು ಎಲ್ಲವನ್ನೂ ತಿಳಿಸಿ ಹೋಗುತ್ತಾ ಇದ್ದವರು. ಆದರೆ ಇಂದು ಹಾಗಲ್ಲ, ಹೇಳದೇ ಹೋಗುತ್ತಾ ಇದ್ದೀರಿ. ಸ್ವಾಮಿ ಇಲ್ಲಿಗೆ ಹೊರಟದ್ದು? ಆಯ್ತು, ಇನ್ನು ಹೋಗುವ ಕೆಲಸ ಆದ ಹಾಗೆ. ಒಳ್ಳೆ ಕೆಲಸಕ್ಕೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರೆ. ಕುತೂಹಲದಿಂದ ಕೇಳಿದ ಸ್ವಾಮಿ. ಕುತೂಹಲದಿಂದ ಕೇಳಿದ್ದ ವಿಷಯವನ್ನು ಹೇಳಬೇಕಾ? ಹೌದು, ಹೇಳುತ್ತೆ. ರಮಣಿ ಮಣಿ ಕುಮುದೆ ವಿಮಲೆ ಸುಶೀಲೆ
ಕಮಲಲೋಚನೆ ಚಂದ್ರವದನೆ ರಮಣಿ ಮಣಿಯೇ ಕುಮುದೆ ವಿಮಲೆ ಸುಶೀಲೆ ಕಮಲಲೋಚನೆ ಚಂದ್ರವದನೆ ಕುಮುದಿ ಗೋಪಾಲಕನ ಕೊಲ್ಲದಿದ್ದರೆ ಕುಮುದಿ ಗೋಪಾಲಕನ ಕೊಲ್ಲದಿದ್ದರೆ ಮೇಲೆ ಸಮವೇನು ನಾವಿತು ಫಲವೇನು ಬೇಳೆ ಸಮವೇನು ನಾವಿತು ಫಲವೇನು ಬೇಳೆ ರಮಣಿ ಮಣಿ ಕುಮುದೇ ಆ ರಮಣಿ ಓ ರಮಣಿ, ಸ್ವಾಮಿ. ಸೂರ್ಯನನ್ನು ಕಂಡಾಗ ಅರಳುವ ಕಮಲದಂತೆ ನಿನ್ನ ಮುಖ ಕಮಲವನ್ನು ಅರಳಿಸುತ್ತ ಸದಾ ನನ್ನತ್ತ ಬರುವವಳು. ಓ ಚಂದ್ರವದನೆ, ಸ್ವಾಮಿ. ಇಂದಿನ ನನ್ನ ನಡೆ ಎತ್ತ ಎನ್ನುವುದಲ್ಲವೇ ನಿನ್ನ ಚಿತ್ತ? ಹೌದು. ಕುತೂಹಲಕ್ಕೆ ಕೇಳಿದ್ದಿ ಹೇಳುತ್ತೇನೆ ಕೇಳು. ನಿನಗೆ ಗೊತ್ತಿರುವಂತೆ ಆ ಕಪಟಿ ಗೋಪಾಲಕ ನನ್ನ ತಂದೆಯನ್ನು ಕೊಂದಿದ್ದಾನೆ. ಅಪರ ಕ್ರಿಯೆಯನ್ನೆಲ್ಲ ಮುಗಿಸಿಯಾಗಿದೆ. ಉಳಿದದ್ದು ಒಂದೇ ಕ್ರಿಯೆ, ಅದು ಅವನ ಅಂತ್ಯಕ್ರಿಯೆ. ಹೀಗಾಗಿ ಮುಂದುವರಿದವ ನಾನು. ವಿಷಯ ಹೇಳಿ ಆಯ್ತಲ್ವಾ? ದಾರಿ ಸ್ವಾಮಿ, ಹಾ. ನೀವು ಏನು ಮಾತನಾಡುತ್ತಿದ್ದೀರಿ? ಭ್ರಾಂತರಾಗಿದ್ದೀರೋ? ಕಾತನೆ ಭ್ರಾಂತಿಯ ಬಿಡು ಬಿಡು ಕಾಂತ ಅಸುರಾಂತಕನನು ಗೆಲುವ ಅಸುರಾಂತಕನನು ಗೆಲ್ಲುವ ಭ್ರಾಂತಿಯ ತೊರೆಯುತ್ತ ಸುಮ್ಮನೆ ಭ್ರಾಂತಿಯ ತೊರೆಯುತ್ತ ಸಂತಸ ತಾಳ್ತು ನೀ ಶಾಂತವು ಪಡೆ ಸುಖವಾನ್ ಸಂತಸ ತಾಳ್ತು ನೀ ಶಾಂತವು ಪಡೆ ಸುಖವಾನ್ ಕಾಂತ
ಅವನಾರು ಎಂದು ನೀವು ಬಲ್ಲಿರಾ ಸ್ವಾಮಿ? ಬಲ್ಲೆ. 6 ದಿನದ ಪುಟ್ಟ ಬಾಲಕ ಕೂತನಿಯ ಹಸುವನ್ನು ನೀಗಿದ್ದು, ಆಹಾ. ಕಾಳಿಂಗನ ಫಣಿಯೋಳು ನರ್ತಿಸಿದ್ದು, ಕಿರು ಬೆರಳಿನಿಂದ ಗೋವರ್ಧನ ಪರ್ವತವನ್ನು ಎತ್ತಿದ್ದು, ಛೇ. ಒಂದೇ ಎರಡೇ ಹಾ. ಆತನ ಶಕ್ತಿ ಸಾಮರ್ಥ್ಯಗಳನ್ನು ನಿರೂಪಿಸಲು ಈ ಘಟನಾವಳಿಗಳೇ ಸಾಲದೆ ಹೇಳಿ ಸ್ವಾಮಿ. ಹಾಗಾಗಿ ಹೇಳುತ್ತಾ ಇದ್ದೇನೆ, ಏನು? ಗಾಳಿಯೊಂದಿಗೆ ಗುದ್ದಾಟ ಬೇಡ, ದಯವಿಟ್ಟು ಬಿಟ್ಟು ಬಿಡಿ. ಇಲ್ಲೇ ಕುಮುದೆ, ನಿನ್ನ ಮಾತು ಕೇಳುವಾಗ ನಗೆ ಉಕ್ಕಿ ಬರುತ್ತಾ ಉಂಟು. ಯಾಕೆ ಯಾಕೆ ಬಲ್ಲೆ? ಸ್ವಾಮಿ? ಇದು ಭೀತಿಯಿಂದ ಆಡುವ ಮಾತೆ ರಮಣಿ, ಭೀತಿಯ ನೀರಜಲೋಚನೆ ಬೆದರುವೆಯೇನೆ. ಆಯ್, ಆ, ನೀರಜಲೋಚನೆ ಬೆದರುವೆಯೇನೆ, ಬೆದರುವೆಯೇನೆ. ಮಾರನ ಪಿತನನ್ನು ಕೊಲ್ಲುವೆ, ಮಾರನ ಪಿತನನ್ನು ಕೊಲ್ಲುವೆನು ನಾಳೆ. ಚೋರನು ಗೋವಳ, ಚೋರನು 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 ಗೋವಳ 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 ಪೋರನು, ಗೋವಳ ಪೋರನು, ಗೋವಳ ಪೋರನು. ಹೇಳಿಯು ಸೀರೆಯ ಕತ್ತಿಗ, ಹೇಳಿಯು ಸೀರೆಯ ಕತ್ತಿಗ, ಸೀರೆಯ ಕತ್ತಿಗ, ಸೀರೆಯ ಕತ್ತಿಗ, ಸೀರೆಯ ಕತ್ತಿಗ. ಚೋರನು ಗೋವಳ ಪೋರನು, ಹೇಳಿಯು ಸೀರೆಯ ಕತ್ತಿಗ, ಜಾರನು ಅಪ್ಪನೇ. ನೀರಜಲೋಚನೆ ಬೆದರುವೆಯೇನೆ, ಮಾರನ ಪಿತನನ್ನು ಕೊಲ್ಲುವೆನು ನಾಳೆ. ನೀರಜಲೋಚನೆ. ಓ ನೀರಜಲೋಚನೆ, ಸ್ವಾಮಿ. ಯಾಕೆ ಬೆದರ್ತಿ? ಆ ಮಾರನ ಪಿತನನ್ನು ಸುಮ್ಮನೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ನೀನು ಹೇಳುವುದು ಹೇಗಿದೆ ಬಲ್ಲೆಯ? ಹೇಗಿದೆ? ಒಂದು ನಾಣ್ಯದ ಒಂದೇ ಮುಖವನ್ನು ಕುರಿತು ಮಾತನಾಡುವ ಹಾಗಿದೆ. ಯಾವ ರೀತಿ ಒಂದು ನಾಣ್ಯಕ್ಕೆ 2 ಮುಖಗಳಿರ್ತದೋ ಅದೇ ರೀತಿಯ ಕೃಷ್ಣನಿಗೂ ಒಂದು ಕರಾಳವಾದ ಮುಖ ಉಂಟು. ಓ, ಚೋರನಿದ್ದಾನೆ. ಬಾಲ್ಯದಲ್ಲಿ ಪಾಪ ಗೋಪಿಕೆಯರು ಹಸುಗಳನ್ನು ತೊಳೆದು ಹಾಲನ್ನು ಕರೆದು ಅದನ್ನು ಮೊಸರು ಕಡೆದು ಬೆಣ್ಣೆಯನ್ನು ತೆಗೆದ್ರೆ ಈ ಕಳ್ಳ ಅವನ ಗುಂಪಿನೊಂದಿಗೆ ಹೋಗುವುದು, ಒಬ್ಬರ ಮೇಲೆ ಒಬ್ಬರನ್ನು ಹತ್ತಿಸಿ ಮೇಲೆದ್ದ ಬೆಣ್ಣೆಯನ್ನೆಲ್ಲ ತಿನ್ನುವುದು. ಇವನಿಗೆ ಸಾಕಾದ್ರೆ ಅವನಿಗೆ ಕೊಡುವುದು. ಅದಲ್ಲದೆ ಇವನಿಗೆ ಹೆಣ್ಣು ಹುಚ್ಚು ಭಯಂಕರ. ಇವನಿಗೆ ಓಹೋ. ಹೆಣ್ಣು ಮಕ್ಕಳು ನದಿ ತೀರದಲ್ಲಿ ಸ್ನಾನ ಮಾಡ್ತಾ ಇದ್ರೆ ಅವರ ಸೀರೆಯನ್ನು ಕದ್ದು ಮರದಲ್ಲಿ ಕುಳಿತು ಕೂ, ಕೂ, ಕೂ ಎಂದು ಕೊಳ್ಳಲು ಊದಿ ಚಂದವನ್ನು ನೋಡ್ತಾ ಇದ್ದ. ಇದೇ ಕೆಲಸವನ್ನು ಬೇರೆ ಯಾರಾದ್ರೂ ಮಾಡಿದ್ರು ಸುಮ್ಮನೆ ಬಿಟ್ಟಾರು. 4 ಜನ ಸೇಡಿ ಬೆನ್ನಿಗೆ ಬಂದಿದ್ದಾರು. ಅವ ಮಾಡಿದ್ರೆ ಲೀಲೆ ಅಲ್ಲ. ಮತ್ತೆ ಏನು ಹೇಳಿದ್ದು? ಗೋವರ್ಧನನನ್ನು ಎತ್ತಿದ, ಹೌದು. ಕಾಳಿಂಗನ ಮೇಲೆ ನಾಟ್ಯವನ್ನು ಮಾಡಿದ, ಕೂತನಿಯನ್ನು ಕೊಂದ. ಅವ ಯಾವುದೋ ಆಟಿಕೆಯ ಬೆಟ್ಟವನ್ನು ಎತ್ತಿರಬೇಕು. ಸಣ್ಣ ಹುಡುಗನಲ್ವು, ಆಟಿಕೆಯ ಹಾವಿನೊಂದಿಗೆ ನರ್ತಿಸಿರಬೇಕು. ಅದರ ಹೆಡೆಯನ್ನು ಮೆಟ್ಟಿರಬೇಕು. ಅದನ್ನು ಕಂಡ ಒಬ್ಬ ಮೂಢ ಹೇಳಿದ್ದು ಹೇಗೆ? ಹೆಡೆಯ ಮೆಟ್ಟ
ಮೆಟ್ಟಿ ಕುಣಿದ ಕೃಷ್ಣ ಹೌದಲ್ಲ? ಹೌದು, ಹಾಗೆ ಹೇಳಿದ್ದು. ಅದನ್ನು ಇವರಂತವರು ನಂಬಿದ್ದು. ನಂಬಲೇಬೇಕು. ಅವ ಎಲ್ಲರನ್ನು ಮಂಗವೇ ಮಾಡಿದ್ದು, ಕೊಳ್ಳಲು ಊದಿದ್ದು, ಪರುಳು ಮಾಡಿದ್ದು. ಅವನಿಗೆ 8 ಮದುವೆ ಆದದ್ದು ಸಾಕಾಗಿಲ್ಲ, ಈಗ 16,000 ಮಂದಿಯನ್ನು ಅನಾಥ ಪುನಃ- ರಕ್ಷಕ. ಅನಾಥ ರಕ್ಷಕ. ಈ ಕೆಲಸವನ್ನು ನಾನು ಮಾಡಿದ್ರೆ ನೀವು ಸುಮ್ಮನೆ ಇರ್ತೀಯ? ಅದು ಬೇಡ. ಅವ ಮಾಡಿದ್ರೆ ಅನಾಥ ರಕ್ಷಕ. ಇರಲಿ, ಅವನನ್ನು ಸುಮ್ಮನೆ ಬಿಡುವ ಪ್ರಶ್ನೆಯೇ ಇಲ್ಲ. ತಂದೆಯನ್ನು ಕೊಂದಿದ್ದಾನೆ. ಆ ಹಂದೆಯನ್ನು ಕೊಲ್ಲದೇ ಇದ್ದರೆ ನಂದನನಾಗಿ ನಾನಿದ್ದು ಏನು ಫಲ? ಸ್ವಾಮಿ, ಕುಮುದೆ, ಹೆಂಡತಿಯಲ್ಲಿ ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳಬೇಕು. ಒಳಗಿದ್ದರೆ ಸರಿ. ನೀವಾಡುತ್ತಾ ಇರುವ ಮಾತು ಛಲದಿಂದ ಒಳ್ಳೆನಾ? ಛಲವಿದೀತಗೆ ರಮಣ ಬರಿದೆ ನಿನಗೆ, ಛಲವಿದೀತಕ್ಕೆ ರಮಣ ಬರಿದೆ ನಿನಗೆ. ಛಲದಿವಾಸನ ಬಲಗು ತಿಳಿದಿಗುವುದು ಸಕಲರಿಗೆ, ಛಲದಿವಾಸನ ಬಲಗು ತಿಳಿದಿಗುವುದು ಸಕಲರಿಗೆ. ಧಾರಿಣಿಯ ಭಾರವನ್ನಿಳಿಸಲವತರಿಸಿರುವ, ಧಾರಿಣಿಯ ಭಾರವನ್ನಿಳಿಸಲು ಅವತರಿಸಿರುವ ಮಾರಮಣನೇ ಕೃಷ್ಣನೆಂಬುದನ್ನು ತಿಳಿದೆ. ಛಲವಿದೆ ತಕೆ ರಮಣ ಕಾಂತ. ಸ್ವಾಮಿ, ಏನು? ನೀವು ಆಡುತ್ತಾ ಇರುವಂತಹ ಮಾತು ಹ. ಛಲದಿಂದ. ಜಲದಿವಾಸನ ಬಲವು ಹ. ತಿಳಿದಿಹುದು ಸಕಲರಿಗೆ. ಆಹಾ. ತಿಳಿಯದ್ದು ನಿಮಗೆ ಮಾತ್ರ ಸ್ವಾಮಿ. ಕೃಷ್ಣನು ಹುಟ್ಟುವುದಕ್ಕೂ ಅದೆಷ್ಟೋ ವರ್ಷಗಳ ಮೊದಲು, ಅಂದರೆ ವಸುದೇವ ದೇವಕಿಯರು ಮದುವೆಯಾಗುವ ಸಂದರ್ಭದಲ್ಲಿ ಆ. ಹೊರಟಂತಹ ಮೆರವಣಿಗೆಯ ವೇಳೆಯಲ್ಲಿ ಒಂದು ಅಶರೀರವಾಣಿ ಆಡಿದ್ದಂತೆ ಸ್ವಾಮಿ. ಏನಂತೆ? ದೇವಕಿ ಅಷ್ಟಮ ಗರ್ಭ ಸಂಜಾತನಿಂದಲೇ ಕಂಸನಿಗೆ ಮರಣ. ಓಹೋ. ಮುಂದೆ ಆ ಅಶರೀರವಾಣಿ ಆಡಿದಂತೆ ಕೃಷ್ಣನಿಂದಲೇ ಕಂಸ ಹತನಾದದ್ದು ನಿಮಗೂ ತಿಳಿದ ವಿಚಾರ. ಸ್ವಾಮಿ, ಆ. ಬೆಂಕಿಯನ್ನು ಮುಟ್ಟಿದರೆ ಏನಾಗುತ್ತದೆ? ಕೈ ಸುಡುತ್ತದೆ. ಹೌದು, ಅದನ್ನೇ ನೀವು ಮಾಡುವುದಕ್ಕೆ ಹೊರಟದ್ದು. ಹೀಗೆ ಹೇಳುತ್ತೇನೆ ಅಂತ ನನ್ನ ಮೇಲೆ ಕೋಪಿಸಬಾರದು. ಏನು ಹೇಳು? ಹಿಂದೆ ನಿಮ್ಮ ತಂದೆಯವರು ಕೂಡ ಆ. ಕೃಷ್ಣನನ್ನು ಯುದ್ಧಕ್ಕೆ ಕರೆದ್ರು. ಹ್ಮ್. ತಾವೇ ತೋಡಿದ ಹೊಂಡಕ್ಕೆ ತಾವೇ ಬಿದ್ರು. ಸ್ವಾಮಿ, ಮತ್ತೆ ಆ ತಪ್ಪು ನೀವು ಮಾಡದಿರಿ. ಇದರಿಂದ ನಿಮಗೂ ಕ್ಷೇಮ, ನಮಗೂ ಕ್ಷೇಮ ಸ್ವಾಮಿ. ಕುಮುದೆ, ನೀನು ಮಾತನ್ನು ಅರ್ಧಕ್ಕೆ ನಿಲ್ಲಿಸಿ ಅರ್ಧಕ್ಕೆ ಕೇಳಿಸಿಕೊಂಡು ಮಾತು ಎಲ್ಲೆಲ್ಲಿಗೋ ಹೋಗುತ್ತಾ ಉಂಟು. ಇನ್ನು ಹೇಗೆ ಸ್ವಾಮಿ? ನಾನು ನೇರವಾಗಿ ಕೃಷ್ಣನಲ್ಲಿ ಹೋರಾಟ ಕೇಳಿದವನಲ್ಲ. ಆ? ಅದರ ಬದಲಿಗೆ ಕಾಶಿ ವಿಶ್ವನಾಥನ ಸನ್ನಿಧಾನವನ್ನು ಪ್ರವೇಶಿಸಿ ಕೃಷ್ಣನನ್ನು ಬೇಕಾದಂತಹ ವರಬಲವನ್ನೆಲ್ಲ ಪಡೆದು ಆ ಬಳಿಕ ಆ ಮುರಹರನನ್ನು ಗೆಲ್ಲಬೇಕು ಎನ್ನುವುದಾಗಿ ಮುನ್ನಡಿ ಇಟ್ಟವ. ವರವನ್ನು ಪಡೆಯುವುದು ಸುಲಭವಲ್ಲ ಸ್ವಾಮಿ. ಫಲಗಳನ್ನು ಉದುರಿಸಿದ ಹಾಗೆ ಎಂದು ನೀವು ಭಾವಿಸಿದ್ದೀರಾ? ದೇವನು ಒಲಿಯಬೇಕಾದರೆ ಅದೆಷ್ಟೋ ವರ್ಷಗಳ ಕಾಲ ತಪಸ್ಸನ್ನು ಆಚರಿಸಬೇಕು ಸ್ವಾಮಿ. ಅದೆಲ್ಲ ನಿನಗೆ ಅದಕ್ಕೆ, ಅದು ನಾನು ಮಾಡುವ ಕೆಲಸ. ನಿನ್ನಲ್ಲಿ ಹೇಳುವುದನ್ನು ಹೇಳಿಯಾಗಿದೆ. ಹೆಂಡತಿಯ ಮಾತನ್ನು ಹೆಚ್ಚು ಕೇಳುವುದಿಲ್ಲ. ಸುಮ್ಮನೆ ಒಳಗಿದ್ದರೆ ಸರಿ. ನಾನು ದೃಢ ಮನಸ್ಕನಾಗಿದ್ದೇನೆ, ನನ್ನನ್ನು ತಡಿಲಿಕ್ಕೆ ಆಗುವುದಿಲ್ಲ. ಹೋಗುವುದು. ಹೋಗ್ತಿಯಲ್ವ ಒಳಗೆ? ಈ ಗಂಡಸರ ಸ್ವಭಾವವೇ ಹಾಗೆ. ಹೆಂಡತಿ ಆಡುವ ಮಾತನ್ನು ಕೇಳಿದರೆ ಚಿಕ್ಕವರಾಗ್ತಾರೆ ಎಂಬುದು ಅವರ ಭಾವನೆ. ಇರ್ಲಿ, ದೇವರ ಮೇಲೆ ಭಾರವನ್ನಿಟ್ಟು ನಾನಿನ್ನು ಸುಮ್ಮನಾಗುತ್ತೇನೆ. ಕಾಶಿ ವಿಶ್ವನಾಥನ ಸನ್ನಿಧಾನವನ್ನು ಪ್ರವೇಶಿಸಿದ್ದೇನೆ. ತಡ ಮಾಡುವುದಲ್ಲ, ಏಕಮನಸ್ಸಿನಿಂದ ಹರನನ್ನು ಧ್ಯಾನಿಸುತ್ತೇನೆ. ಕಾಲ ಕಂದರ ಕಾಲ ಕಾಲ ದಿಶಾಪಟ ಫಾಲ ನಯನ ಶಂಕರ ನೀಲ ನೇತ್ರ ರುಂಡಮಾಲ ಸದಾಶಿವ ನೀಲ ನೇತ್ರ ರುಂಡಮಾಲ ಸದಾಶಿವ
ಶುಭ ಆಗಲಿ. ದೇವ, ಎಲ್ಲವನ್ನು ಬಲ್ಲ ನೀನು, ನನ್ನ ಕುಲದೈವ. ಹೀಗಾಗಿ ನಿನ್ನಲ್ಲಿ ಕೇಳುವುದಿಷ್ಟೇ. ನನ್ನ ತಂದೆ ಪೌಂಡ್ರಕ ವಾಸುದೇವನನ್ನು ಆ ತುರುಗಾಹಿ ಕೃಷ್ಣನು ಕೊಂದು ಕಳೆದಿದ್ದಾನೆ. ಅವನ ಶಿರಚ್ಛೇದನ ಒಂದೇ ನನ್ನ ಬದುಕಿನ ಆಶಯ. ಈ ಆಶಯದಂತೆ ನನಗೆ ವರಪ್ರಸಾದವನ್ನು ಕರುಣಿಸುತ್ತದೆ. ಭಕ್ತ ಸುದರ್ಶನ, ನನ್ನ ಸನ್ನಿಧಾನಕ್ಕೆ ಬಂದು ನನ್ನನ್ನೇ ಕುರಿತಾಗಿ ಏಕಮನಸ್ಸಿನಿಂದ ಪ್ರಾರ್ಥಿಸಿದೆಯಲ್ಲ, ಇದೋ ನಿನ್ನ ಭಕ್ತಿಗೆ ಮೈದೋರಿದ್ದೇನೆ. ನನ್ನಿಂದೇನಾಗಬೇಕು, ಏನು ಹೊರಬೇಕು ಕೇಳಿಕೋ. ತಂದೆ, ಈಗಾಗಲೇ ಕೇಳಿ ಆಯ್ತಲ್ಲ. ಕೃಷ್ಣನನ್ನು ಕೊಲ್ಲುವುದು ನನ್ನ ಉದ್ದೇಶ. ಈ ಉದ್ದೇಶವನ್ನು ಈಡೇರಿಸುವಂತೆ ಏನಾದರೂ ವರಪ್ರಸಾದ ಕತ್ತರಿಗೆ ಧರಿಸಿದವರು ಅವಿಚಾರ ತೃಪ್ತಿಯನ್ನು ಸೃಷ್ಟಿಸುವೇರು. ತತ್ತರಿಸಬೇಡೆಂದರು, ಹೂಂಕರಿಸಿ ಕತ್ತಿವಾಸನು ಕರೆದನು. ಸುದರ್ಶನ, ನೀನು ಬಯಸಿದ್ದು ಹರಿಯ ಶಿರಚ್ಛೇದವಲ್ಲವೇ? ಹೌದು ದೇವ. ಇದೋ ಇದೋ ನೋಡು, ನನ್ನ ಸೃಷ್ಟಿ ಹುಂಕಾರ ಮಾತ್ರದಿಂದಲೇ ಅಭಿಚಾರ ಕೃತಿಯನ್ನು ಸೃಷ್ಟಿಸುತ್ತೇನೆ.
ಸೃಷ್ಟಿಗೆ ಕಾರಣವೇನು? ಈತ ನಾನು ನನ್ನಿಂದಾಗಬೇಕಾದಂತಹ ಕೆಲಸವಾದರೂ ಏನು? ಅರು ಪ್ರಭುವೇ, ನನ್ನ ವಿಚಾರ ಕೃತಿಯೇ ಹರನು ಬೇಡಿದ ತೆರಳಿದೋರಗೆ ಹರನು ಬೇಡಿದ ತೆರಳಿದೋರಗೆ ಊರಿಜಿ ಕೃಷ್ಣನ ಕೊಂದು ಕಳೆಯನೆ ತೆರಳೆ ರುದ್ರನು ಮಾಯವಾಗಲು ಸರಸದಿಂದ ಅಂತ ಸರಿಯಾಗಿ ನೀನು ನನ್ನದೇ ಸೃಷ್ಟಿ. ವಿಚಾರ ಕೃತಿ ಎನ್ನುವುದಾಗಿ ನಿನ್ನ ಹೆಸರು. ನಾಶವೇ ನಿನ್ನ ಸೃಷ್ಟಿಯ ಉದ್ದೇಶ. ಇದೋ ನೋಡು, ನನ್ನ ಭಕ್ತನಾದ ಸುದಕ್ಷಿಣನ ಅಪೇಕ್ಷೆಯಂತೆ ನೀನು ದ್ವಾರಕೆಗೆ ತೆರಳಬೇಕು. ಆ ಪುರವನ್ನ ಸುಟ್ಟು ಹಾಕಬೇಕು. ಅಷ್ಟು ಮಾತ್ರವಲ್ಲ, ಕೃಷ್ಣನನ್ನು ಕೊಂದು ಕಳೆಯಬೇಕು. ಹೋಗು. ದೇವಾ, ನೀನು ಹೇಳಿದ್ದನು ಶಿರದಲ್ಲಿಟ್ಟುಕೊಂಡು ಪಾಲಿಸುತ್ತೇನೆ, ಅನುಗ್ರಹಿಸು. ಆಗಲಿ, ನಾನಿನ್ನು ಅಂತರ್ಧಾನನಾಗುತ್ತೇನೆ. ಅಭಿಚಾರ ಕೃತಿ. ನನ್ನ ಶರಣವಾಯಿತು. ಇನ್ನು ನನ್ನ ಶಕ್ತಿ ಏನು ಎನ್ನುವುದನ್ನು ನೀನು ತಿಳಿಯಬೇಡವೇ? ಹೌದು. ಹಾಗೆಂದು ನೋಡು, ಬೇತಾಳನನ್ನು ಸೃಷ್ಟಿಸಿದ್ದಾನೆ. ಓ ಬೇತಾಳ, ಬಾ. ಸುದಕ್ಷಿಣ ಎನ್ನುವ ಈತನ ಹೆಸರು ಇವನ ಇಚ್ಛೆಯಂತೆ ನಾವು ದ್ವಾರಕಕ್ಕೆ ತೆರಳಬೇಕು, ಆ ಪುರವನ್ನು ಸುಡಬೇಕು. ಅಲ್ಲಿ ಒಬ್ಬ ಪಾತಕಿ ಕೃಷ್ಣನಿದ್ದಾನಂತೆ, ಆತನ ಶಿರವನ್ನು ಕಡ್ಡಾಯಬೇಕು. ಹಾಗಾಗಿ ಏನು ನಿನ್ನ ಅಭಿಪ್ರಾಯವ? ಒಳ್ಳೆಯದು ಒಳ್ಳೆಯದು, ಈಗಲೇ ಹೊರಡೋಣ. ನಾವಿನ್ನು ಹೋಗಿ ಬರುತ್ತೇವೆ. ಆಗಲಿ, ನೀವು ಹೋಗಿ ಉತ್ತಮವಾದ ಸಾಧನೆ ಮಾಡಿ ಬರ್ತೀರಿ ಎನ್ನುವ ವಿಶ್ವಾಸ ನನಗುಂಟು. ಹೀಗಾಗಿ ಬೇಗ ಹೋಗಿ.
ತಡ ಮಾಡಬೇಕೆ ಹಾ. ಉಳಿದಿದ್ದಾನಲ್ಲ ಕೃಷ್ಣ ಹೌದು. ನನಗೆ ಕರೆಸಬೇಕು. ಹಾಗಾಗಿ ಪುರವನ್ನು ಸುಡೋಣ. ನಿಲ್ಲಿ 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 ಅಲ್ಲ ನಿಲ್ಲಿ ಅಲ್ಲ ನಿಲ್ಲಿ 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 ಎಲ್ಲಿ ಹೋಗಿರಿ ನೀವೆಲ್ಲಿ ಹೋಗಿರಿ ಖುಲ್ಲಾತನದಿ ಬಂದರೀಗ ಅಲ್ಲ ಮುರಿವೆನು ನಿಲ್ಲಿ ಅಲ್ಲ ನಿಲ್ಲಿ ಮಾತು ಬರ್ತದೆ ಓ ನಿನಗೂ ಬರ್ತದೆ. ಮತ್ತೆ ಬರದೆ ಮಾತನಾಡ್ಲಿಕ್ಕೆ ಏನಿತ್ತು ನಿನಗೆ? ನಿಮ್ಗೆ ಭಾಷೆ ಉಂಟು ಹಾಗಾದ್ರೆ ನಮಗೆ ಭಾಷೆ ಉಂಟು, ನಿನಗೆ ನಿನಗೆ ಭಾಷೆ ಭಾಷೆ ಕಮ್ಮಿ. ಉಂಟಲ್ಲ? ನನಗೆ ಭಾಷೆ ಉಂಟು ಪುಣ್ಯಾತ್ಮರೇ. ಓಹ್ ಅದು ಹೋಗ್ಲಿ ಹಾ. ನೀವು ಯಾರ ಅಭಿಚಾರ ಕೃತಿ. ಕೇಳಿದ್ಯಾ ಅಭಿಜಾಲ ಪುಟ್ಟಿ ಅಂತ ಹಾಗಲ್ಲ, ಅಭಿಚಾರ ಕೃತಿ. ವಿಚಾರ ಕೃತಿಯ ಅದು ಪುಣ್ಯಾತ್ಮ ಸ್ವಲ್ಪ ಉದ್ದಾಯ್ತು. ಉದ್ದಾದ್ರೆ ಅಕ್ಕು ಅಂತ ಕರಿಬೋದು. ಹೇ! ಏನು ಮಾತನಾಡ್ತೀವಿ ಅಕ್ಕು ನಾಟೆ ತಮ್ಮ ನಾಮಧೇಯ ಬೇತಾಳ. ಅಲ್ಲ ನಾನು ಏಕತಾಳ ಜಂಪೆ ತಾಳ ಎಲ್ಲ ಕೇಳಿದೆ. ಇದು ಯಾವ ತಾಳ? ಬರಿತಾಳ ಮಂಗ. ಹೇ! ನಾನು ಸೃಷ್ಟಿಸಿದ ಬೇತಾಳ ನೀತ. ಓ, ಹೌದಾ? ಹಾ. ಏ ನೀನವ ಅಲ್ಲ ಹೀಗೆ ಅದು ನಿನ್ನ ಕುಟುಂಬದವರು. ಅದಲ್ವಾ? ಸ್ವಲ್ಪ ಹುಚ್ಚು ಹಾಗಾದ್ರೆ ಓ ಇಲ್ಲಿ ಹಿಂದೆ ಹಾ. ನಿನ್ನ ಸಂಬಂಧದವರಿದ್ದಾರ ಅಂತ ಒಂದು ಹೀಗೆ ಬರಿತಾಳ ಮಂಗ. ಪಾಪಿ. ಸಂಬಂಧದವರಿರಬೇಕು. ನಿಮ್ಗೆ ಒಂದು ಕೋಪ ಒಂದು ಬೇಗ ಬರ್ತದೆ. ಅದು ಬಿಡು, ನೀಳ್ಯಾರ. ನಾನು ಈ ದ್ವಾರಕ್ಕೆ ದೊರೆ ಓ ಹಾಗಾದರೆ ಇವನೇ ಅಲ್ವಾ? ಇವನೇ ಪಾಪ ಇದೆಲ್ಲ ಬೇಡಪ್ಪ, ಇದೆಲ್ಲ ಬೇಡಪ್ಪ. ಬೇಡ, 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 ಬಿಡಿಲ್ಲ, ಬೇಡ, ಬಿಡಿಲ್ಲ. ಬಿಡುದಂತ ಹೇಳಿದ್ರೆ ಬಿಡುವುದೇ. ನೀನೇ ಹೇಳಿದಲ್ವನ ಬಿಡ್ಲಿಕ್ಕೆ. ಹಾಗಾದ್ರೆ ಕೈ ಹಿಡೀರಿ. ನಾವು ಕೈ ಕೊಡುವವರಲ್ಲವೋ, ಕೈ ಹಿಡಿಯುವವರು. ಇವತ್ತಿನಲ್ಲಿ ನಂಗೆ ಆಗುದಿಲ್ಲ ಮಾರ್ರೆ. ಎತ್ತಳ. ದೇವರೇ, ಹಾ, ಅದು ಎಲ್ಲ ಬಿಲ್ಲಿ. ಹಾ. ನೀವು ಯಾರೇ ಬೇಕಾರಾಗಿ ನೀವು ಮಣ್ಣು ತಿಂದು ಹೋಗಿ ನಂಗೆ ನೀನು ಸಗಡಿದಿಲ್ಲ. ಹಾ, ಯಾಕೆ ಬಂದದ್ದು? ನಿನಗೆ ಯಾಕೆ? ನಾನಿಲ್ಲಿದು ದೊರೆ ಅಲ್ಲ, ಈ ದ್ವಾರಕ್ಕೆ ದೊರೆ. ಸರಿಯಾಗಿ ಹೇಳಬೇಕು. ಅದಕ್ಕೆ ಹಾಗೆ ನನ್ನನ್ನು ಬಿಟ್ಟದ್ದು. ನಾವು ಕೃಷ್ಣನೆಂದು ನಿನ್ನನ್ನು ಎತ್ತಿದ್ದು. ಆ ಡ್ರೆಸ್ ಇರ್ತದೆ ಇಲ್ಲಿ ಇರ್ತಿದ್ದ ಪುಣ್ಯಾತ್ಮ. ಏಯ್! ಅದೆಲ್ಲ ಬಿಡು. ಹಾ. ಯಾಕೆ ಬಂದದ್ದು? ಹೊರ ಸೃಷ್ಟಿಸಿದ ಅಭಿಚಾರ ಕೃತಿ ಹಾಗೂ ಬೇತಾಳರು ಅವು. ಸುದಕ್ಷಿಣನ ಆಸೆಯಂತೆ ನಾವು ಈ ಪುರವನ್ನು ಸುಡುವುದಕ್ಕಾಗಿ ಹಾಗೂ ಇದ್ದಾನಲ್ಲ ಒಳಗೆ ಆ ಪಾತಕಿ ಕೃಷ್ಣ ಕರಿಯ ಅವನ ತಲೆಯನ್ನು ಕಡೆಯುವುದಕ್ಕಾಗಿ. ನನ್ನ ಮುಂದೆ ನನ್ನ ದೇವರನ್ನು ಕಡಿಯುವ ಮಾತು ಹೌದು. ಮಾತಾಡುವ. ನಿಮ್ಮ ಹಲ್ಲು ಉಂಟಾ ಇಬ್ಬರಿಗೆ ಸಹ? ಬಡಿತಾಳ ಮಂಗ. ಹಲ್ಲು ಕಡಿದು ಉಂಟು. ನಿನ್ನ
ನೋಡಿದ ಇದು ನೋಡ ಇದನ್ನು ನೋಡಿದ್ಯಾ? ಅದು ಚಿಕ್ಕ ಶಿಲೆ ಕಂಡಿದ್ದೇನೆ. ಬಾಡ. ಯಾರು? ಅಲ್ಲಿ ನೋಡಿ ಯಾರ? ಅಲ್ಲಿ ನೋಡಿ ಮಾರ್ರೆ. ಏ, ಎಲ್ಲಿಯ? ಎಲ್ಲಿಯ? ಮಾಡಿದ್ದಾನೆ. ಬೇತಾಳ ಹೋಗಿದ್ದಾನಲ್ಲ, ಹೌದು. ವಿಚಾರವನ್ನು ತಲುಪಿಸ್ತಾನೆ. ಹ. ನಾವು ನಮ್ಮ ಕೆಲಸ ನಿಲ್ಲಿಸುವುದು ಬೇಡ, ಮುಂದುವರಿಸು. ನೀನು ಒಂದಾಳು ನಗು ಏನು ಮಾಡ್ತಾ ಇದ್ದಿ ಪುಣ್ಯ? ಅದು ನನ್ನದು ಭಾವನಾತ್ಮಕ ಸನ್ನಿವೇಶ. ಅಳು ನಗು ಜೊತೆ. ಅಲ್ಲ ನೀನು ಹಾ. ಅಲ್ಲಿ ಇರ್ಬೇಕಾದ ಇಲ್ಲಿ ಏನು ಬಂದಿ? ಲಾಲಿಸಬೇಕು ಕೃಷ್ಣ. ಮಾತನು ಕೇಳ ಸುರಾರಿ ಮಾತನು ಕೇಳ ಸುರಾರಿ ಈ ದ್ವಾರಕೆಯನೈ ಪ್ರೀತಿಯುಳಿಸು ಉಪಕಾರಿ ಬೇತಾಳನು ಅಭಿಚಾರ ತೀರ್ಥ ಸಾತಿಶಯದಿ ಪಟ್ಟಣ ಸುಡುತ್ತಿರಲು ಮಾತನು ಕೇಳಿ ಅಸುರಾರಿ ಮತ್ತೆ ಎಷ್ಟು ಬೇಕು? ಹಿಂಗಾರ ಏನು ಅದನ್ನ ಹೇಳು. ಕೃಷ್ಣ ಹಾ. ಎಂದಿನಂತೆ ಇಂದು ಕೂಡ ನಾನು ಕಾವಲಿ ಕಾಯ್ತಿದ್ನ. ಕಾವಲು ಕಾಯ್ತಿದ್ದೆ. ಕಾವಲು ಆಗ ಇಪ್ಪಂಗೊಂದು ಕೃಷ್ಣ. ಯಾರದು? ನಮ್ಮ ಊರವರನ್ನಂತೂ ಅಲ್ಲ ಕೃಷ್ಣ. ಅಲ್ಲ. ಎಲ್ಲಿಯೋ ಕಾಶೀಪುರವಂತೆ. ಓಹೋ. ಅಲ್ಲಿಂದ ಒಬ್ಬ ಅಕ್ಕು ಮತ್ತೆ ಒಬ್ಬ ಬೇತಾಳನಂತೆ. ಅಕ್ಕು ಹಾ, ಅದೇನು? ಅದು ಅಭಿಚಾರ ಕುಟ್ಟಿ ಎಂದು ಹೆಸರು. ಹ್ಮ್. ಅವನನ್ನ ಅಕ್ಕು ಅಂತ ಮಾಡಿದ. ಒಳ್ಳೆದಾಯ್ತು, ನಿನ್ನ ಬುದ್ಧಿವಂತಿ ಹೇಳುವುದಕ್ಕೆ ಅವರು ಸುಲಭ. ಬಂದ್ರು ಕೃಷ್ಣ. ಹ್ಮ್. ಬಂದದ್ದು ಮಾತ್ರ ಅಲ್ಲ, ನಮ್ಮ ಪುರವನ್ನೆಲ್ಲ ಸುಡ್ತಿದ್ದಾರೆ. ದ್ವಾರಕೆಯನ್ನು ಸುಡುತ್ತಾ ಇದ್ದ. ಹೌದು ಕೃಷ್ಣ. ಹೌದು. ಇದನ್ನೆಲ್ಲ ನೋಡಿ ನಾನು ಸುಮ್ಮನಿರ್ತೇನೆ. ಅದೇ ನೀನೇನು ಇಲ್ಲ ಮಾಡಿದ್ದೀಗ? ಜನ ಸುಮ್ಮನಿರ್ತೇನಾ? ಏನು ಮಾಡಿದ್ದಿ ಈಗ? ಹೋದೆ, ಅವರನ್ನು ತರ್ದೆ, ಹ್ಮ್. ಪ್ರಶ್ನಿಸಿದೆ. ಹ್ಮ್. ಸುದಾಕ್ಷಿನ ಕಳಿಸಿದಂತೆ. ಓಹೋ ಅವ ಅರ್ಥವಾಯ್ತು, ಅರ್ಥವಾಯ್ತು. ಅವ ಕಳಿಸಿದ್ದು ಇವರು ಎಲ್ಲ ಪುರವನ್ನು ಸುಡ್ತಾ ಸುಡಲಿಕ್ಕೆ ಇದ್ದ. ಈಗ ಪ್ರಾರಂಭಿಸಿದರು. ನೀನು ಸುಮ್ಮನೆ ನಿಂತದ್ದು ಅದನ್ನು ಎಂತ ನೋಡಿ. ಸುಮ್ಮನೆ ಏನು? ನಾನು ಒಂದು ಬೈದೆ, ಓಹೋ. ಅವರೊಂದು 10 ಬೈದರು. ಅದಕ್ಕೆ ಮತ್ತೆ ನಾನು ಒಂದು ಹೊಡೆದೆ, ಶಾಪ. ಅವರೊಂದು 10 ಹೊಡೆದ್ರು. ನಾನು ನೋಡುವಾಗ ಅವಸ್ಥೆ ನೋಡುವಾಗ ಗೊತ್ತಾಗ್ತಾ ಉಂಟು. ಅದೇ ಅಬ್ಬಾ, ಹ, ನಂಗೆ ಆಗುದಿಲ್ಲ ಕೃಷ್ಣ. ಹ. ನೀನೇ ಎಂತಾದ್ರೂ ಮಾಡ್ಬೇಕು. ಚಾರಾ, ಅರಿತೆ. ಅರಿತನೆಲ್ಲವ ಚಾರ ಬೆದರದೆ ಈಗ ಸುಮ್ಮನಿರುವುದು ಸರಿಯಾ? ನಮ್ಮವರೆಲ್ಲ ಹೇಳಿದ್ದಾರಲ್ಲ ನಾನಿದ್ದೇನೆ ನಾನಿದ್ದೇನೆ ಅಂತ.
ಉಗುರಿನಿಂದಾಗುವ ಕೆಲಸಕ್ಕೆ ಕೊಡಲಿ ಹಾಕಬೇಕು. ಇದ್ದಾರಲ್ಲ ನಮ್ಮವರಾದ ಸಾತ್ಯಕ್ಕೆ ಕೃತವರ್ಮ, ಅವರನ್ನೆಲ್ಲ ಕಳುಹಿಸಿಕೊಡುತ್ತೇನಂತೆ. ಬೇತಾಳನಿ ಕೇಳೋ ಬೇತಾಳನಿ ಕೇಳು ಪರಿದೇಶಕ್ಕೆ ಬಂದಿಗೆ ಬೇಡ ಸಾಧಿಸುವನು ನೀಟಾಳು ಸರಿಯಾದ ವ್ಯಕ್ತಿಯ ಸರಳು ಏನಲ್ಲ? ಪುರಕ್ಕೆ ಬಂದು ನಮ್ಮವರನ್ನೆಲ್ಲ ಹಿಂಸಿಸುತ್ತಾ ಇದೆಯಾ? ಹೌದು. ಕಷ್ಟಪಡುತ್ತಾ ಇದೆಯಾ? ಆ, ನನ್ನನ್ನು ಕೊಲ್ಲುವುದಾಗಿ ಒಂದು ಬಾಣ ಸಾಕಾಗುತ್ತದೆ. ಎಲ್ಲರ ಮಾತಿಗೆ ಬಾಣ ಎಲ್ಲಿಲ್ಲದಿಗೆ ಬಾಣ ಬಿಡುವಲ್ಲದು ನಿನ್ನ ಬಾಣ ಮಲ್ಲನು ನೀನಿನ ಜಾಣ ನಾ ಕೊಲ್ಲುವೆ ಕಾಣೆಲು ಕಾಣ ಏನು ಹೇಳಿದೆ? ನಿನ್ನ ಒಂದು ಬಾಣ ನನ್ನನ್ನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾರ ಎಷ್ಟು ಸಾಮರ್ಥ್ಯ ಅಂತ ನೋಡಿ. ಸುತ್ತನೆ ಬಂದು ಬರುವನು ಕೇಳು. ನಮ್ಮ ಗುರುವನ್ನು ಸುಡುತ್ತಾ ಇದೆಯಲ್ಲ, ಓ, ಒಳ್ಳೆಯ ಮಾತಿನ ಬಿಟ್ಟು ಓ, ಇಲ್ಲ ಒಡ ನೀನನ್ನು ಸುಡುತ್ತೇನೆ. ಮತ್ತೆ ಬಾಯ್. ಮಾಡಬಿಡು ಬರಿದೇದ ಕೈಬಲಿ.
ಹೌದು. ನೋಡು ನಿನ್ನ ಮಗ ಸತ್ತು ಬಿದ್ದಿದ್ದಾನೆ. ಈಗ ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೇನೆ, ಸರಿ ಹಿಂದೆ, ಇಲ್ಲವಾದರೆ ತಲೆ ಕಡೆ. ಇರ್ಲಿ, ಇವರಿಗೆ ಒಂದು ಅವಕಾಶ ಕೊಡಬೇಕಿತ್ತು, ಕೊಟ್ಟದ್ದಾಯ್ತು. ಇನ್ನು ಈ ಕೆಲಸ ಯಾರಿಂದ ಸಾಧ್ಯವೋ ಅವರನ್ನು ಕಳಿಸಬೇಕು. ಎಲ್ಲಿ ಸುದರ್ಶನ ಬರೆಯಿಸಬೇಕು. ನಿಮಗೆ ಒದಗಿದಂತ ಕಷ್ಟ ಹಣವಿಂದಲೇ, ಶುರನಿಂದಲೇ, ಮರನಿಂದಲೇ ಅಥವಾ ಮರನಿಂದಲೇ ಅವರನ್ನು ಬಗ್ಗು ಬಡಿಯಲು ನಾನಿದ್ದೇನೆ. ಕೊಡು ಅಪ್ಪಣೆ. ಹೊರಗೆಯ ಮುತ್ತಿರುವ ಅದನ್ನು ನೀನೇ ಸಂಹರಿಸಬೇಕು. ಅದರ ಸೃಷ್ಟಿಗೆ ಕಾರಣ ಹರ, ಎಲ್ಲದಕ್ಕೂ ಮೂಲ ಕಾರಣ ಕಾಶ್ಯಪದ ಅರಸನಾದಂತಹ ಪೌಂಡ್ರಕ ವಾಸುದೇವನ ಮಗ ಸುದಕ್ಷಿಣ. ಅವನ ತಲೆ ಗಡರಿದೆ. ಈಗ ಅದೆಲ್ಲದಕ್ಕೂ ನೀನೇ ಹೇಗೆ ಹೋಗಿ ಬರುತ್ತೇನೆ, ಹೋಗಿ ಬರುತ್ತೇನೆ. ಎತ್ತಲು ಹಿಡಿದ ಮರವನ್ನು ಕಡಿದರೆ ಸಾಕಾಗುವುದಿಲ್ಲ, ಹೌದು. ಅದರ ಬೇರನ್ನು ಕಡಿಯಬೇಕಾಗಿದೆ. ಹೌದು. ಅದಕ್ಕಾಗಿ ಮೊದಲು ಇಲ್ಲಿರುವ ಅಸುರರನ್ನು ವಧಿಸಿ ನೀನು ನೇರವಾಗಿ ಹೋಗಬೇಕಾದದ್ದು ಕಾಶಿಪುರಕ್ಕೆ. ಸುದಕ್ಷಿಣನನ್ನು ವಧಿಸಿ ನಂತರ ನನ್ನ ಬಳಿಗೆ ಬಾ. ಆಶೀರ್ವದಿಸಿ ದೇವ, ಆಶೀರ್ವದಿಸಿ. ಶುಭವಾಗಲಿ. ದೇವರಿಂದ ಆಶೀರ್ವಾದವನ್ನು ಪಡೆದಿದ್ದೇನೆ. ಹಾಗಾಗಿ ಬೇತಾಳ ಅಭಿಚಾರ ಕೃತಿ, ಹಾಗಾಗಿ ಸುದಕ್ಷಿಣನ್ನು ಕೊಲ್ಲುವುದು ಅಸಾಧ್ಯವಲ್ಲ. ತೆರಳುತ್ತೇನೆ, ತೆರಳುತ್ತೇನೆ.
ಕೃಷ್ಣನನ್ನು ಕಳಿಸು ರಣ ಹೇಳಿ. ಏಯ್! ವೇಗವಾಗಿ ತಿರುಗಿಕೊಂಡು ಬಂದಿದೆಯಲ್ಲ, ಹಾಗೆ ಹಿಂದೆ ಹೋದರೆ ಲೇಸು, ಇಲ್ಲವಾದರೆ ಜತನ ಜತನ. ವೀರನಾದ ಸುದರ್ಶನನೇ. ಯಾರೋ ನೀನು? ಹರಿಯ ಕರದಲ್ಲಿ ರಾರಾಜಿಸು ಸುದರ್ಶನೇ ನಾನು. ಯಾರೇ ಆಗಿರು, ಹಾಗಾಗಿ ನೀ ಹಾರಿದ್ದು ಸಾಕು, ಕುಣಿದದ್ದು ಸಾಕು. ಒಳ್ಳೆ ಮಾತಿನಲ್ಲಿ ಹೋದರೆ ಕಂಡು ಹಾಕಿ ನೋಡೋಣ ಬಾ. ನನ್ನೊಂದಿಗೆ ಹೋರಾಡುತ್ತಿದ್ದಂತಹ ಆನೆ ಅಂತ ಭಾವಿಸಿದ್ಯಾ? ಒಳ್ಳೆಯ ಮಾತಿಂದ ಹೇಳ್ತಾ ಇದ್ದೇನೆ. ಹೇಗೆ ತಿರುಗಿಕೊಂಡು ಬಂದಿದ್ಯೋ ಹಾಗೆ ಹಿಂದೆ ಹೋದರೆ ಲೇಸು. ಹಾಗಾಗಿ ನಿಮ್ಮನ್ನು ಕೊಲ್ಲುವುದಕ್ಕಾಗುವುದಿಲ್ಲ ಅಂತ ಹೇಳುತ್ತಿದ್ದೆ. ಹೌದು, ಆದ್ರೆ ಹರಿ ನಿಮ್ಮ ನಮ್ಮನ್ನು ಕಳಿಸಿದ್ದು ಕೊಲ್ಲುವುದಕ್ಕಾಗ. ಹಾರ ನಮ್ಮನ್ನು ಕಳಿಸಿದ್ದು ಹರಿಯನ್ನು ಕೊಲ್ಲುವುದಕ್ಕೆ. ಹಾಗೆ ಹೆಚ್ಚು ಸಮಯ ಬದುಕುಲ್ಲ. ಹರಿ ಹೇಳಿದಾಗೆ ಬೇತಾಳ ಮತ್ತು ಅಭಿಚಾರನ ಕೃತ್ಯವನ್ನು ಕೊಂದದ್ದಾಯ್ತು. ಆದ್ರೆ ನನ್ನ ಕೆಲಸ ಇಲ್ಲಿ ಮುಗಿಯಲ್ಲ. ನಡೆಯುತ್ತೇನೆ ಕಾಶಿಪುರಕ್ಕೆ.
ಆಗಮಿಸಿ ನನಗೆ ಪಂಥಾಹೋಮವನ್ನು ನೀಡುವಂತೆ ನಿಂತಿದ್ದೀಯಲ್ಲ. ಹೌದು. ಯಾರು ನೀನು? ಯಾಕೆ ಬಂದೆ? ನನ್ನಲ್ಲಿ ಏನು ವೈರ ಬೇಗ ಹೇಳು. ನಾನೇ ಸುದರ್ಶನ. ಕೊಂದದ್ದು ಯಾರು ಬಂದೆ? ಯಾರು? ನಾನೇ. ಈಗ ನಿನ್ನನ್ನು ಕೊಲ್ಲುವುದಕ್ಕಾಗಿ ಬಂದಿದ್ದೆ. ಮುಚ್ಚಬಾಯಿ. ಏನು ಹೇಳಿದೆ? ನನ್ನನ್ನು ಕೊಲ್ಲುವುದಕ್ಕೆ ಬಂದವ ನೀನು ಸುದರ್ಶನ, ಹರಿಯ ಕರದಲ್ಲಿರುವವ. ಹೌದು. ಹರಿಯನ್ನು ಕೊಲ್ಲುವುದು ನನ್ನ ಉದ್ದೇಶ. ನೀನು ಕೊಂದಂತಹ ಭೂತ ಪ್ರತಿಕೃತಿಗಳಂತೆ ನಾನೆಂದು ಭಾವಿಸಬೇಡ. ಅವರಿಗಿಂತ ಬಲಶಾಲಿಯಾಗಿದ್ದೇನೆ. 3 ಲೋಕದಲ್ಲಿ ಶೂರನೆನಿಸಿಕೊಂಡವನಿದ್ದೇನೆ. ಹರಿಯ ವೈರಿಗಳು ಈ ಲೋಕದಲ್ಲಿ ಉಳಿದವರಿಲ್ಲ. ಆರ್ಯ ವೈರಿಗಳು ಉಳಿದಿಲ್ಲ. ನಾನು ಉಳಿದು ತೋರಿಸ್ತೇನೆ. ಅವರನ್ನು ಕೊಲ್ಲುವ ಮೊದಲು ನಿನ್ನನ್ನು ದೇವತೆಗಳು ಪುಷ್ಪವೃಷ್ಟಿಯನ್ನು ಮಾಡುತ್ತಾ ಇದ್ದಾರೆ. ಈ ಒಳ್ಳೆಯ ಸುದ್ದಿಯನ್ನು ಕಡಿಮೆ ಕೃಷ್ಣನಿಗೆ ಹೋಗುತ್ತಾನಂತೆ.